ನನ್ನ ಹೆಸರು ಅಪರ್ಣ. ನಾನು ಐಟಿ ಫಾರ್ ಚೇಂಜ್ ಸಂಸ್ಥೆಯಿಂದ ಬಂದಿದ್ದೀನಿ. ನಮ್ಮ ಕಿಶೋರಿ ಕ್ಲಬ್ ಪಾಡ್ಕಾಸ್ಟ್ ನನ್ ವಾಯ್ಸ್ ನನ್ ಚಾಯ್ಸ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಕಿಶೋರಿ ಕ್ಲಬ್ ಅನ್ನೋದು ಹೆಸರೇ ಹೇಳೋ ಹಾಗೆ ಹದಿಹರೆಯದಲ್ಲಿರೋ ಹೆಣ್ಣುಮಕ್ಕಳ ವೇದಿಕೆ. ಇದನ್ನ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಹೈಸ್ಕೂಲ್ ಹೆಣ್ಣುಮಕ್ಕಳಿಗೆ ಎಂಪವರ್ಮೆಂಟ್ ಕಡೆಗೆ ಪುಷ್ ಮಾಡೋದಿಕ್ಕೆ ಅಂತಾನೆ ಯೋಚನೆ ಮಾಡಿ ರಚಿಸಿರೋದು. ಸದ್ಯಕ್ಕೆ ಅಂದ್ರೆ ಸೆಪ್ಟೆಂಬರ್ 2023 ವರ್ಷದಲ್ಲಿ ಮೈಸೂರು ಮತ್ತೆ ಕಲಬುರಗಿ ಜಿಲ್ಲೆನಲ್ಲಿ ಸ್ಟಾರ್ಟ್ ಆಗಿದೆ. ಹಾಗೇನೆ ಬೆಂಗಳೂರಿನ ಕೆಲವು ಶಾಲೆಗಳ ಹೆಣ್ಣು ಮಕ್ಕಳು ಸಹ ಇದರಲ್ಲಿ ಭಾಗವಹಿಸಲಿದ್ದಾರೆ. ಇದರಲ್ಲಿ ಅಂದ್ರೆ ನನ್ ವಾಯ್ಸ್ ನನ್ ಚಾಯ್ಸ್ ಕಾರ್ಯಕ್ರಮದಲ್ಲಿ. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇಷ್ಟು ಇಂಟ್ರೊಡಕ್ಷನ್ ಸಾಕಲ್ವಾ? ಹಾ, ಇನ್ನೊಂದು ವಿಷಯ ಏನಂದ್ರೆ ನನ್ ವಾಯ್ಸ್ ನನ್ ಚಾಯ್ಸ್ ಅನ್ನೋ ಹೆಸರನ್ನ ಸಹ ಕಿಶೋರಿಯರೇ ಸಜೆಸ್ಟ್ ಮಾಡಿದ್ದು, ಗೊತ್ತಾ? ಹಬ್ಬ ಅಂದ್ರೆ ಯಾರಿಗಿಷ್ಟ ಇಲ್ಲ ಅಲ್ವಾ? ಇದೇ ಪ್ರಶ್ನೆನ ನಾವು ಚಿಲ್ಕುಂದ ಕಿಶೋರಿ ಕ್ಲಬ್ ಹೆಣ್ಮಕ್ಳನ್ನ ಕೇಳಿದ್ವಿ. ಆಗ ಅವ್ರೇನ್ ಹೇಳಿದ್ರು ಅನ್ನೋದು ಬಹಳ ಮಜಾ ಇದೆ. ಕೇಳೋಣ ಬನ್ನಿ. ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರತಿಮಾ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಸರ್ಕಾರಿ ಪ್ರೌಢಶಾಲೆ ಚಿಲ್ಕುಂದಲ್ಲಿ ನಾನು ಓದ್ತಾ ಇದ್ದೀನಿ. ನನ್ನ ಹೆಸರು ಅನನ್ಯ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಚಿಲ್ಕುಂದ. ಶ್ರೀಲಕ್ಷ್ಮಿ, 9th ಸ್ಟ್ಯಾಂಡರ್ಡ್, ಸರ್ಕಾರಿ ಪ್ರೌಢಶಾಲೆ. ನನ್ನ ಹೆಸರು ಸಿಮ್ರಾನ್. ನಾನು ಸರ್ಕಾರಿ ಪ್ರೌಢಶಾಲೆ ಚಿಲ್ಕುಂದ 9ನೇ ತರಗತಿಯ ವಿದ್ಯಾರ್ಥಿನಿ. ನಂದಿನಿ, 9ನೇ ತರಗತಿ. ನಿಮಗೆ ಇಷ್ಟವಾದ ಹಬ್ಬ ಯಾವುದು? ನನಗೆ ತುಂಬ ಇಷ್ಟವಾದ ಹಬ್ಬ ಅಂದರೆ ಗೌರಿ ಗಣೇಶ ಹಬ್ಬ. ನನಗೆ ಇಷ್ಟವಾದ ಹಬ್ಬ ಆಯುಧ ಪೂಜೆ, ಗೌರಿ ಗಣೇಶ, ರಂಜಾನ್, ಗೌರಿ ಹಬ್ಬ. ಆ ಹಬ್ಬ ಯಾಕಿಷ್ಟು ನಿಮ್ಗೆ? ಆ ಹಬ್ಬದಲ್ಲಿ ಸ್ಪೆಷಲ್ ಏನಂದರೆ ಈ ಥರ ವಡೆ, ಆಮೇಲೆ ಬೋಂಡ, ಬಜ್ಜಿ ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಹೋಳಿಗೆ ಎಲ್ಲ ಮಾಡಿ ಗಣಪತಿಗೆ ಇಡ್ತಾರೆ. ಯಾಕಂದ್ರೆ ನಮ್ಗೆ ಅದು ಗ್ರ್ಯಾಂಡ್ ಹಬ್ಬ. ಮತ್ತೆ ಹಬ್ಬದಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಡೆ ಎಲ್ಲ ಇಡ್ತಾರೆ, ಎಲ್ಲ ನೆಂಟರುಗಳು ಬರ್ತಾರೆ ಮನೆಗೆ. ಅದರಿಂದ ಹಬ್ಬ ಇಷ್ಟ. ಈ ಗಣೇಶ ಮತ್ತೆ ಗೌರಿನ ಕೂರಿಸ್ತಾರೆ, ಹೊಸ ಬಟ್ಟೆ ತಗೊಡ್ತಾರೆ ಮನೆಯಲ್ಲಿ. ಆಮೇಲೆ ಅದು ಹೋಗ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತೀವಿ, ಡ್ಯಾನ್ಸ್ ಮಾಡಿ. ತುಂಬ ಇಷ್ಟ ಆಗುತ್ತೆ. ಅದು ಬರೋ ಸಂತೋಷ ಸಿಗೋದಿಲ್ಲ ಯಾವಾಗಲೂ. ಬಿರಿಯಾನಿ, ಚಿಕನ್ನು, ಇದು ಕಾಸು ಕೊಡ್ತಾರೆ. ಅದಾದ್ಮೇಲೆ ನಾವು ಬೇರೆಯವ್ರ ಮನೆಗೆ ಹೋಗ್ಬೋದು. ನಮ್ಮ ಅಜ್ಜಿ ತಾತ ಎಲ್ಲ ಬರ್ತಾರೆ. ಗಣಪತಿ ಎಲ್ಲ ತಂದು ಕುಣಿಸ್ತಾರೆ. ಅದಕ್ಕೇನೆ ಈ ಹಬ್ಬಕ್ಕೆ ಯಾವ ಥರ ತಯಾರಿ ಇರುತ್ತೆ? ಅಂದರೆ ಮಾಮೂಲಿ ಮನೆ ನೆಂಟರುಗಳೆಲ್ಲ ಬರ್ತಾರೆ. ಆವಾಗ ಹಬ್ಬ ಜಾಸ್ತಿ ಜೋರಾಗುತ್ತೆ. ನಮ್ಮ ಮನೇಲಿ ಎಲ್ಲನೂ ದುಂಬೆಲ್ಲ ತೆಗಿಯೋದು, ಮನೆ ಪಾತ್ರೆ ಎಲ್ಲ ಬೆಳಗೋದು ಎಲ್ಲ ಇರುತ್ತೆ. ಗಣೇಶ ತತ್ತಾರೆ, ಮತ್ತೆ ಅದಕ್ಕೆಲ್ಲ ಇದು ಮಾಡ್ತಾರೆ. ಮಕ್ಳುಗಳು ಪೂಜೆ ಮಾಡ್ತಾರೆ, ಹೊಸ ಬಟ್ಟೆ ಹಾಕ್ತಾರೆ. ಸ್ಪೆಷಲ್ ಆಗಿ ತಯಾರು ಮಾಡ್ತೀವಿ. ನಾವು ತಯಾರಾಗ್ತೀವಿ, ಮನೆಯೆಲ್ಲ ತಯಾರು ಮಾಡ್ತೀವಿ. ಅದು ಸಿಂಪಲ್ ಆಗಿ ಮಾಡ್ತೀವಿ. ಬಿಳಿ ಮುದ್ದೆ, ವಡೆ, ಒಬ್ಬಿಟ್ಟು ಮಾಡ್ತೀವಿ. ಇದರಲ್ಲಿ ನೀವೇನ್ ಮಾಡ್ತೀರಾ? ಮನೇಲಿ ಬೇರೆಯವ್ರು ಏನ್ ಮಾಡ್ತಾರೆ? ಅಂದರೆ ನಮ್ಮ ಅಪ್ಪ ಅಮ್ಮಂಗೆ ನಾವು ಸಹಾಯ ಮಾಡ್ತೀವಿ. ಅಮ್ಮಂಗೆ ಕೆಲಸ ಇದ್ರೆ ಕೆಲಸದಲ್ಲಿ ಸಹಾಯ ಮಾಡ್ತೀವಿ. ನಾವು ಮನೇಲಿ ಅಮ್ಮಂಗೆ ಹೆಲ್ಪ್ ಮಾಡ್ತೀವಿ. ಬೇರೆಯವರು ಅವ್ರ ಕೆಲಸ ಏನಿರ್ತದೆ ಅವ್ರು ಅದು ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಅಡುಗೆ ಮಾಡ್ತಾರೆ ಫಸ್ಟು, ಆಮೇಲೆ ದೇವ್ರಿಗೆ ಪೂಜೆ ಮಾಡ್ತಾರೆ, ಆಮೇಲೆ ಹೊಸ ಬಟ್ಟೆ ತಗೊಡ್ತಾರೆ, ನಮಗೆ ರೆಡಿ ಮಾಡ್ತಾರೆ. ಬೇರೆಯವರು ತಿಂಡಿ ಮಾಡ್ತಾರೆ, ನಾವು ಹೆಲ್ಪ್ ಮಾಡ್ತೀವಿ. ನಾವು ಹೊಸ ಬಟ್ಟೆ ಇಟ್ಕೊಂಡು ಇರ್ತೀವಿ, ನಮ್ಮಮ್ಮವ್ರು ಕೆಲಸ ಮಾಡ್ತಾರೆ. ಇಷ್ಟೊಂದು ಇಷ್ಟ ಈ ಹಬ್ಬ ಅಂದ್ರಲ್ಲ, ಅದು ವರ್ಷಕ್ಕೆ ಒಂದೇ ಸಲ ಸಾಕಾ ಅಥವಾ ಮತ್ತೆ ಮತ್ತೆ ಬರಬೇಕಾ? ಸಾಕು, ಒಂದೇ ಸಲ. ಏಕೆಂದರೆ ಬತ್ತ ಅದು ಬೋರ್ ಆಗುತ್ತೆ. ಆಮೇಲೆ ಈ ಥರ ಇನ್ನು ಮತ್ತೆ ಯಾಕೆ ಅಂತ ಸಾಕು ಒಂದೇ ಸಲ. ಯಾಕಂದ್ರೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ, ಮತ್ತೆ ಮತ್ತೆ ಬರಬೇಕು. ಯಾಕೆಂದರೆ ದಿನ ಎಂಜಾಯ್ ಮಾಡ್ಬೋದು. ಅದಕ್ಕೆ ಅದು ಚೆನ್ನಾಗುತ್ತೆ. ರಂಜಾನು
ಮತ್ತೆ ಮತ್ತೆ ಬರ್ಬೇಕು. ಹಬ್ಬದ ಬಗ್ಗೆ ಕೇಳಿ ಖುಷಿ ಪಡ್ತಿರೋ ಸಮಯದಲ್ಲೇನೆ ಕಿಶೋರಿಯರೆಲ್ಲರ ಜೀವನದ ಮೇಲೆ ಒಂದಲ್ಲ ಒಂದು ಎಫೆಕ್ಟ್ ಮಾಡೋ ವಿಷಯ ಕೇಳಲೇಬೇಕಲ್ವಾ ಅನ್ನಿಸ್ತಿದೆ. ಕಿಶೋರಿಯರು ಯಾವುದ್ರ ಬಗ್ಗೆ ಮಾತಾಡ್ತಾರೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಕೇಳಲೇಬೇಕು. ರಮ್ಯ 9ನೇ ತರಗತಿ MC ತಾಳದಿಂದ ಬರುತ್ತೇನೆ. ನನ್ನ ಹೆಸರು ಪೂರ್ಣಿಮಾ. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು ಸಿದ್ದಾಪುರದಿಂದ ಬರ್ತೀನಿ. JHS MC ತಾಳಲ್ಲಿ ಓದ್ತಾ ಇದ್ದೀನಿ. ಅನುಷಾ 9ನೇ ತರಗತಿ ಜಲಸಿಂಪುರದಿಂದ ಬರ್ತೀನಿ. ಸಾಮಾನ್ಯವಾಗಿ ನಿಮ್ ವಯಸ್ಸಿನ ಹುಡುಗಿರ್ ಕಂಡ್ರೆ ಹುಡುಗರು ರೇಗಿಸ್ತಾರಲ್ಲ, ಯಾಕೆ ಅನ್ಸುತ್ತೆ? ನೋಡಕ್ ಚೆನ್ನಾಗಿದ್ರೆ ಕಾಂತಿಯುತವಾಗಿದ್ರೆ ರೇಗಿಸ್ತಾರೆ. ಹುಡುಗಿರೇನಾದ್ರು ನೋಡ್ಬಿಟ್ಟು ಅವ್ರಿಗೆ ಸ್ಮೈಲ್ ಮಾಡಿದ್ರು ಕೂಡ ಅವ್ರನ್ನ ರೇಗಿಸ್ಬೋದು. ಹುಡುಗರು ಹುಡುಗಿರ ಜೊತೆ ತುಂಬ ಕ್ಲೋಸ್ ಆಗಿದ್ರು ಹುಡುಗರು ಹುಡುಗಿರನ್ನ ತುಂಬ ರೇಗಿಸ್ತಾರೆ. ಅವ್ರ ಆಸೆನ ಜಾಸ್ತಿ ಬೆಳೆಸ್ಕೊತಾರೆ. ಅವ್ರ ಮೇಲೆ ಪ್ರೀತಿ ಬರ್ಬೋದು, ಯಾವುದಾದ್ರೂ ಅವ್ರ ಮೇಲೆ ಏನಾದರೂ ಒಂದು ಆಕರ್ಷಣೆ ಆಗ್ಬೋದು. ಹಂಗಂದ್ರೆ ಎಲ್ಲ ಹುಡುಗರು ರೇಗಿಸ್ತಾರ? ಎಲ್ಲರೂ ರೇಗ್ಸಲ್ಲ ಮ್ಯಾಮ್. ಅಂದ್ರೆ ಅವ್ರನ್ನ ನೋಡಿ ಯಾರು ಸ್ಮೈಲ್ ಮಾಡ್ತಾರೋ ಅಂದ್ರೆ ಹುಡುಗಿರು ಜಾಸ್ತಿ ಗುಂಪು ಕಟ್ಕೊಂಡು ಹುಡುಗಿರ್ತಾರಲ್ಲ ಮ್ಯಾಮ್, ಸ್ವಲ್ಪ ಕೆಟ್ಟವರು ರೇಗಿಸ್ಬೋದು. ಹುಡುಗರ ಜೊತೆ ಯಾರು ತುಂಬಾ ಕ್ಲೋಸ್ ಆಗಿರ್ತಾರೋ ಅವ್ರನ್ನ ನೋಡ್ಬಿಟ್ಟು ರೇಗಿಸ್ತಾರೆ. ಹುಡುಗರು ರೇಗಿಸೋದನ್ನ ಹುಡುಗಿರ್ ಮನೆಯವರು ಕೇಳಿಸ್ಕೊಂಡ್ರೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ? ಅವು ಹುಡುಗರ ಜೊತೆ ಜಾಸ್ತಿ ಇರಬೇಡ ಅಂತಾನು ಹೇಳ್ತಾರೆ ಮನೇಲಿ. ಆ ಕಡೆ ಓಡಾಡಬೇಡ ಜಾಸ್ತಿ, ನೋಡ್ಬೇಡ ಜಾಸ್ತಿ, ಅವ್ರನ್ನ ಮಾತಾಡಬೇಡ ಅಂತ ಹೇಳ್ತಾರೆ ಮ್ಯಾಮ್. ಇದರಿಂದ ಏನಾಗ್ಬೋದು? ಇದರಿಂದ ಇವಾಗ ಹುಡುಗಿರು ಆ ಥರ ರೇಗಿಸ್ತಿದ್ರೆ ಅವ್ರನ್ನ ನೋಡಿ ನಗೋದು, ಸ್ಮೈಲ್ ಮಾಡೋದು ಮಾಡಿದ್ರೆ ಹುಡುಗಿರ್ ಭವಿಷ್ಯ ಹಾಳಾಗುತ್ತೆ. ಅಂದ್ರೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಮಾಡ್ತಾರೆ. ಏನಾದರೂ ಈ ಥರ ಆದರೆ ಹುಡುಗಿರ್ ಲೈಫೇ ಹಾಳಾಗುತ್ತೆ. ಆಮೇಲೆ ಹುಡುಗಿರು ತುಂಬ ಕೂತ್ಕೊಂಡು ಫೀಲ್ ಮಾಡ್ತಾರೆ. ಕೆಲವು ಹುಡುಗರು ಬೇಕು ಬೇಕು ಅಂತಾನು ರೇಗಿಸ್ತಾರೆ. ಚುಡಾಯಿಸೋಕ್ಕೆ ರೇಗಿಸ್ತಾರೆ, ರ್ಯಾಗ್ ಮಾಡೋ ಥರ ರೇಗಿಸ್ತಾರೆ ಮ್ಯಾಮ್. ಹುಡುಗರು ಗೊತ್ತಿರುತ್ತಾ ಮ್ಯಾಮ್? ಇವರು ಮಾಮೂಲಿ ಕಾಮಿಡಿಯಾಗಿ ಜೋಕಾಗಿ ಮಾಡ್ತಾರೆ ಮ್ಯಾಮ್, ಆದ್ರೆ ಗೊತ್ತಿರಲ್ಲ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗುತ್ತೆ ನಮ್ಮಿಂದಾಗಿ ಅಂತ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಾಗ್ಬೇಕಾ ನಿಮ್ ಪ್ರಕಾರ? ಮ್ಯಾಮ್ ಅವ್ರಿಗೆ ಗೊತ್ತಾಗಬೇಕು, ನಮ್ಮ ತೊಂದರೆಗಳನ್ನು ಕೂಡ ಅವ್ರಿಗೆ ಗೊತ್ತಾಗಬೇಕು. ನಮ್ಮಿಂದ ಹುಡುಗರಿಗೆ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತಾನು ಗೊತ್ತಾಗಬೇಕು ಅವ್ರಿಗೆ. ನಮ್ಮಿಂದ ಯಾವುದೇ ಅವ್ರಿಗೆ ಪ್ರಾಬ್ಲಮ್ ಬರಬಾರ್ದು ಮತ್ತು ಅವರು ನಮ್ಮ ಬಗ್ಗೆ ತಿಳ್ಕೊಬೇಕು. ಯಾಕಂದರೆ ಹುಡುಗಿರ್ ಲೈಫ್ ಹಾಳಾಗುತ್ತಲ್ಲ ಮ್ಯಾಮ್. ಹುಡುಗಿರ್ನ ರೇಗಿಸೋದು ಕಮ್ಮಿ ಮಾಡ್ಬೇಕಂದ್ರೆ ಮ್ಯಾಮ್ ಇವೆಲ್ಲ ಗೊತ್ತಿರಬೇಕು. ನಮ್ಮ ಫ್ರೆಂಡ್ಸು ಯಾರು ಆ ಥರ ರೇಗಿಸಿರಲ್ಲ. ಆ ಥರ ಏನಾದರೂ ಆದರೆ ನಾವು ಹೇಳ್ತೀವಿ ಹುಡುಗಿರ್ಗೆ ಈ ಥರ ಎಲ್ಲ ರೇಗಿಸ್ಬಾರ್ದು, ಹುಡುಗಿರಿಗೆ ಯಾವುದಾದ್ರೂ ಪ್ರಾಬ್ಲಮ್ ಆಗುತ್ತೆ ತಿಳ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಕಷ್ಟಗಳನ್ನೆಲ್ಲ ಹುಡುಗರಿಗೆ ತಿಳಿಸ್ಕೊಡ್ತೀವಿ ಮ್ಯಾಮ್. ಈ ಥರ ಮಾಡಬಾರ್ದು, ಈ ಥರ ಇರಬೇಕು. ಕಿಶೋರಿ ಕ್ಲಬ್ ಬಗ್ಗೆ ಇನ್ನೂ ನಿಮ್ಗೆ ಗೊತ್ತಾಗಬೇಕಾಗಿರೋದೇನು ಅಂದ್ರೆ, ಇದರಲ್ಲಿ ಕಿಶೋರಿ ಸಬಲೀಕರಣಕ್ಕಾಗಿ ಅಂತಾನೆ ನಮ್ಮ ತಂಡ ಮತ್ತೆ ಮೈಸೂರು ಕಲಬುರಗಿ ಜಿಲ್ಲೆಗಳ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೇನೆ ಶಿಕ್ಷಕಿಯರು ಎಲ್ಲರೂ ಸೇರಿ ಕರಿಕ್ಯುಲಂನ ಮತ್ತೆ ಅದರ ಭಾಗವಾಗಿ 15 ಕಲಿಕಾ ಘಟಕಗಳನ್ನ ತಯಾರಿಸಿದೀವಿ. ಇದರಲ್ಲಿ ಮೊದಲನೇ ಕಲಿಕಾ ಘಟಕ ಹದಿಹರೆಯವನ್ನ ಅರ್ಥ ಮಾಡ್ಕೊಳ್ಳೋದು. ಈ ಘಟಕದ ನಂತರ ತಮ್ಮ ಕಲಿಕೆ ಏನು ಅಂತ ಮೈಸೂರು ಜಿಲ್ಲೆಯ ಕಿಶೋರಿಯರು ಹಂಚಿಕೊಂಡಿದ್ದಾರೆ. ಕುತೂಹಲ ಇದೆ ಅಲ್ವಾ ಕೇಳಕ್ಕೆ? ನನ್ನ ಹೆಸರು ಲಕ್ಷ್ಮಿಯಾರ್. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಆದರ್ಶ ವಿದ್ಯಾಲಯ HD ಕೋಟೆ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಚಿಲ್ಕುಂದ. ದೀಪಿಕಾ 9th ಸರ್ಕಾರಿ ಪ್ರೌಢಶಾಲೆ ಚಿಲ್ಕುಂದ. ನನ್ನ ಹೆಸರು ಲಕ್ಷ್ಮಿಗೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನಮನ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ರೋಶಿನಿ. ನಾನು 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಅನುಷಾ. ನಾನು 9th ಸ್ಟ್ಯಾಂಡರ್ಡ್ JHS MC ತಳಲು. ಕಿಶೋರಿ ಅಂದ್ರೆ ಯಾರು ಅಂತ ಹೇಳ್ತೀರಾ? ಕಿಶೋರಿ ಅಂದ್ರೆ ಹೆಣ್ಮಕ್ಳು 12 ವಯಸ್ಸಿನ ಗಂಟ 18 ವಯಸ್ಸಿನವರು ಕಿಶೋರಿ ಅಂತ ಕರಿತೀವಿ. ಹದಿಹರ ವಯಸ್ಸಿನಲ್ಲಿ ಭೌತಿಕ ಬದಲಾವಣೆ, ದೇಹದ ಬದಲಾವಣೆ ಮತ್ತು ಮಾನಸಿಕ ಬದಲಾವಣೆಗಳಾಗುತ್ತೆ. ನಮ್ಮ ದೇಹದಲ್ಲಿ ಅದರ ಸ್ಥಾನಗಳು ಬೆಳವಣಿಗೆ ಆಗುತ್ತೆ, ಋತುಚಕ್ರ ಪ್ರಾರಂಭವಾಗುತ್ತೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ನಾವು ಯೋಚನೆ ಮಾಡೋದ್ರಲ್ಲಿ ಜಾಸ್ತಿ ಗೊಂದಲಕ್ಕೆ ಒಳಗಾಗ್ತೀವಿ, ಅವೆಲ್ಲ ಬದಲಾವಣೆ ಆಗುತ್ತೆ. ನಮಗೆ ಮಾನಸಿಕ, ದೈಹಿಕ, ಬೌದ್ಧಿಕ ಬದಲಾವಣೆಗಳಾಗುತ್ತದೆ. ಮಾನಸಿಕ ಅಂದ್ರೆ ನಮ್ಮೊಳಗೆ ನಮ್ಗೆ ಆಗ್ತಿರೋದು ಅಂತ ಅನ್ಕೊಳ್ಳೋದು, ಮನ್ಸಲ್ಲಿ ಚಂಚಲ ಆಗೋದು, ಬೇರೆಯವ್ರ ಮೇಲೆ ಅಟ್ರಾಕ್ಷನ್ ಆಗೋದು, ಅದು ಮಾನಸಿಕ. ದೈಹಿಕ ಅಂದ್ರೆ ನಾವು ಮೆಚೂರ್ಡ್ ಆಗೋದು, ನಮ್ಮ ಎತ್ತರ ಆಗಿರ್ಬೋದು, ನಮ್ಮ ದೇಹದಲ್ಲಿ ಆಗುವ ಬದಲಾವಣೆ.
ದೈಹಿಕ ಬದಲಾವಣೆಗಳಲ್ಲಿ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ. ಮೆನ್ಸುರೇಷನ್ ಪೀರಿಯಡ್ ಟೈಮ್ಗೆ ಹೋಗ್ತೀವಿ. ಮಾನಸಿಕ ಬದಲಾವಣೆ ಅಂದ್ರೆ ನಮ್ಗೆ ಒಂದ್ಸಲ ಬೇಜಾರಾಗೋದು, ಒಂದ್ಸಲ ತುಂಬಾ ಖುಷಿ ಆಗುತ್ತೆ. ಆದ್ರೆ ಏನ್ ಕಾರಣ ಅಂತ ಗೊತ್ತಿರಲ್ಲ. ನಮ್ಮ ಯೋಚನೆಗಳು, ಇವಾಗ ನಾವು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಸಮಾಜದಲ್ಲಿ ಇರ್ಬೇಕು ಅಂತ ನಾವು ಏನೇನೋ ಯೋಚನೆಗಳು ಕಟ್ಟಿರ್ತೀವಿ. ಆದ್ರೆ ನಮಗ್ ಗೊತ್ತಿಲ್ದೇನೆ ನಮ್ಗೆ ಬೇರೆಯವ್ರ ಮೇಲೆ ಆಕರ್ಷಣೆ ಆಗೋದು, ಬೇರೆ ಬೇರೆ ತರ ಯೋಚನೆಗಳೆಲ್ಲ ನಮಗೆ ಸ್ಟಾರ್ಟ್ ಆಯ್ತು. ನಮ್ಮ ಮೈಂಡ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ದೈಹಿಕ ಬದಲಾವಣೆ ಚೆನ್ನಾಗಿರ್ಬೇಕು ಅಂದ್ರೆ ಕರೆಕ್ಟ್ ಟೈಮ್ ನಿದ್ದೆ ಮಾಡ್ಬೇಕು, ಊಟ ಮಾಡ್ಬೇಕು, ಚೆನ್ನಾಗಿ ಫ್ರೂಟ್ಸ್ ವೆಜಿಟೇಬಲ್ಸ್ ನ ಜಾಸ್ತಿ ತಿನ್ಬೇಕು, ನೀರ್ ಚೆನ್ನಾಗಿ ಕುಡಿಬೇಕು. ಮಾನಸಿಕ ಬದಲಾವಣೆ ಚೆನ್ನಾಗಿರ್ಬೇಕು ಅಂದ್ರೆ ಮೆಡಿಟೇಷನ್ ಮಾಡ್ಬೇಕು. ಆಮೇಲೆ ಭೌತಿಕ ಬದಲಾವಣೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಯಾವ್ದ್ಯಾವ್ದೋ ಯೋಚನೆಗಳಲ್ಲಿ ತೊಡಗಿರ್ತೀವಿ, ಆದ್ರೆ ನಮ್ಗೆ ಅದು ಸರಿನೋ ತಪ್ಪೋ ಅನ್ನೋದ್ ನಾವು ಯೋಚನೆ ಮಾಡಿ ಯಾವ್ದು ಸರಿ ಅನ್ನೋದಕ್ಕೆ ನಾವು ಆ ದಾರಿಲಿ ನಡಿಬೇಕು. ಭೌತಿಕ ಬದಲಾವಣೆಯಲ್ಲಿ ನಾವು ಸ್ಕೂಲಲ್ಲಿ ಅಂದ್ರೆ ನಾವು ಓದೋದ್ರಲ್ಲಿ ಎಲ್ಲ ಒಂಚೂರು ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡಬೇಕು, ಆಮೇಲೆ ನೀರು ಜಾಸ್ತಿ ಕುಡಿಬೇಕು, ಆಮೇಲೆ ನಿದ್ದೆ ಮಾಡಬೇಕು. ಇಲ್ಲಿ ತನಕ ಮೈಸೂರು ಜಿಲ್ಲೆಯ ಕಿಶೋರಿಯರ ಮಾತು ಕೇಳಿದ್ರಿ. ಈಗ ಕಲಬುರಗಿ ಜಿಲ್ಲೆಯ ಶಿಕ್ಷಕಿಯರು ಕಿಶೋರಿ ಕ್ಲಬ್ ಬಗ್ಗೆ ಹಂಚಿಕೊಂಡಿದ್ದಾರೆ. ಅದನ್ನ ಕೇಳೋಣ ಬನ್ನಿ. ನನ್ನ ಹೆಸರು ಶ್ರೀಮತಿ ವೀಣಾ. ನಾನು ಸರ್ಕಾರಿ ಪ್ರೌಢಶಾಲೆ ಕಣದಾಳದಲ್ಲಿ ಕೆಲಸ ಮಾಡ್ತೇನೆ. ಫಸ್ಟ್ ಡೇ ಕಿಶೋರಿ ಕ್ಲಬ್ ಅಂದ್ರೆ ಏನು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅಷ್ಟೊಂದು ಎಂಥೂಸಿಯಾಸ್ಟಿಕ್ ಆಗಿ ಇರ್ಲಿಲ್ಲ ಅವರು. ಆದ್ರೆ ಯಾವಾಗ ನಾನು ವಿಡಿಯೋಗಳು ಆಮೇಲೆ ಪಾಠ್ಯಕ್ರಮಗಳನ್ನೆಲ್ಲ ಮಕ್ಕಳಿಗೆ ತೋರಿಸ್ಕೊಟ್ನಲ್ಲ, ಅವತ್ತಿಂದ ಅವ್ರು ನಾನಾಗಿ ಕ್ಲಾಸ್ ಸಿಗ್ತಾ ಇಲ್ಲ ಅಂದ್ರೂ ಮೇಡಮ್ ಎಂತ ಹೇಳ್ತೀರಾ ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದಾರೆ ಮಕ್ಕಳು. ಅದಕ್ಕೆ ಸಂತೋಷ ಆಗಿದೆ. ವಯಸ್ಸು ಹೆಂಗಿದೆ ಅಂದ್ರೆ ಟೀನೇಜ್ ಅಂದ್ರೆ ಗೊತ್ತಲ್ಲ ನಿಮಗೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಪರಿಕಲ್ಪನೆ ಮಕ್ಕಳಲ್ಲಿ ಇರಲ್ಲ. ಕಲಿಲಾರ್ದಂತ ವಯಸ್ಸಿನಲ್ಲಿ ಏನಾದ್ರೂ ಅವಘಡಗಳಾದ್ರೆ ಅದನ್ನ ತಿಳ್ಕೊಳ್ಳೋದ್ರ ಮುಂದೆ ಅವರಿಗೆ ತುಂಬಾ ತೊಂದರೆ ಇತ್ತು. ಅದಕ್ಕೋಸ್ಕರ ಮೊದಲೇ ಅವರಿಗೆ ಒಂದ್ ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಇತ್ತು ಅಂತಂದ್ರೆ ಆ ರೀತಿ ತಪ್ಪಾಗ್ಲಾರ್ದಂಗೆ ಜೀವನ ನಡೆಸ್ಲಿಕ್ಕೆ ಇದೊಂದು ಹಾದಿ ಅಂತ ನನ್ನ ಅರ್ಥ. ಸಾಮಾಜಿಕ ಬದಲಾವಣೆ ಅಂತಂದ್ರೆ ತಿಳುವಳಿಕೆ ಹೆಚ್ಚಾಗುತ್ತೆ ಮಕ್ಕಳಲ್ಲಿ. ಈಗ ನಾವು ಮೊಬೈಲ್ ನೋಡಿ ಎಲ್ಲಾ ಮಕ್ಕಳು ಕರೋನಾದಿಂದ ಮೊಬೈಲ್ ನೋಡಿ ಒಂದು ವಿಷಯಗಳನ್ನ ತಪ್ಪಾಗಿ ಗ್ರಹಿಕೆ ಮಾಡಿದ್ರು. ಅದನ್ನ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಊಹಿಸ್ಲಿಕ್ಕೆ ಅವರಿಗೆ ಒಂದು ವೇದಿಕೆ ಆದಂಗಾಗಿದೆ. ಕೆಲವೊಂದು ಮಕ್ಕಳಲ್ಲಿ ಏನಿರ್ತದಪ್ಪ ಅಂದ್ರೆ ಇದ್ರ ಬಗ್ಗೆ ನಾವು ಗೌಪ್ಯತೆ ಇಡಬೇಕು, ನಾವು ಯಾರ ಮುಂದೆ ಹಂಚ್ಕೋಬಾರ್ದು, ಎಲ್ಲಿ ಏನ್ ತಪ್ಪು ತಿಳ್ಕೊತಾರ ಅನ್ನೋ ಭಾವನೆ ಇರ್ತದ ಮಕ್ಕಳ ಹತ್ರ. ಶಿಕ್ಷಕರ ಮುಂದೆ ಏನಾದ್ರೂ ಹೇಳಿದ್ರೆ ಎಲ್ಲಿ ಏನು ಆಗ್ತದ ಅನ್ನೋ ಭಯ ಇರ್ತದ. ಆದ್ರೆ ಈ ರೀತಿನ ವೇದಿಕೆ ಕಲ್ಪಿಸಿ ನಮ್ ಜೊತೆಗೆ ಅವ್ರ ಅನ್ಯೋನ್ಯತೆಯಿಂದ ಇದ್ದಾಗ ಮುಕ್ತವಾಗಿ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅವ್ರ ಹತ್ರ. ಆಮೇಲೆ ಎಲ್ಲ ಕಡೆ ಇದಾಯ್ತಂದ್ರೆ ಮಕ್ಕಳಲ್ಲಿ ಭಯಭೀತರಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನೋ ಒಂದು ಅನಿಸಿಕೆ. ಏನಿದಲ್ಲ ಕಿಶೋರಿ ಕ್ಲಬ್ ಟ್ರೈನಿಂಗ್ ಆಗಿಲ್ಲ. ಟ್ರೈನಿಂಗ್ ಆದಾಗ ನಮ್ಗೇನು ಅಷ್ಟು ಅನಿಸ್ಲಾ ಇಲ್ಲ. ಆದ್ರೆ ಮಕ್ಕಳಿಗೆ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಈ ಕ್ಲಾಸ್ ಹೇಳೋ ಮುಂದೆ ನನಗ ಈಗ ಇದು ಎಷ್ಟು ಉಪಯುಕ್ತವಾಗಿದೆ ಅಂತ ಅನಿಸ್ತಾ ಇದೆ. ಇದರಲ್ಲಿ ನನಗೆ ಹೆಚ್ಚು ಆಕರ್ಷಣೀಯವಾಗಿದ್ದು ಅಂದ್ರೆ ನಾವು ಮೊದಲು ಈ ಕ್ಲಾಸ್ ತಗೋತಾ ಇದ್ವಿ ಅಂದ್ರೆ ಮಕ್ಕಳಿಗೆ ಮೊದ್ಲಿಂದನೂ ಹೆಣ್ಣು ಮಕ್ಕಳಿಗೋಸ್ಕರ ಶುಚಿತ್ವ ಅಂತ ಅನ್ನೋದೊಂದು ಕಾರ್ಯಕ್ರಮ ಇತ್ತು ನಮ್ಮ ಶಾಲೆಯಲ್ಲಿ. ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಕ್ಕಳಿಗೆ ಹೇಳ್ತಾ ಇದ್ವಿ ಇದೆ ಹೆಣ್ಮಕ್ಳಿಗೆ ಸಪರೇಟ್ ಆಗಿ ಎಲ್ಲ ವಿಷಯಗಳನ್ನ. ಆದ್ರೆ ಈಗ ನಿಮ್ದು ಒಂದು ಹೊಸದು ವಿನೂತನ ನನಗೆ ಏನು ಇಷ್ಟ ಆಯ್ತಪ್ಪ ಅಂದ್ರೆ ನೀವು ಪಠ್ಯಕ್ರಮ ಮಾಡಿದ್ದ ರೀತಿ ನನಗೆ ತುಂಬಾ ಇಷ್ಟ ಆಗಿದೆ. ನಾವಲ್ಲಿ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇದ್ದಿದ್ದಿಲ್ಲ. ನಾವು ಶಿಕ್ಷಕರಾದವರಿಗೆ ಏನ್ ಬೇಕು ಇವತ್ತಿಂದ ಏನ್ ಪ್ರಾಬ್ಲಮ್ ಅದ ಅದನ್ನಷ್ಟೇ ಸಾಲ್ವ್ ಮಾಡ್ಕೊಂತ ಹೋಗ್ಬಿಡ್ತಿದ್ವಿ ನಾವು. ಆದ್ರೆ ಇದರಿಂದ ಏನ್ ಅರ್ಥ ಆಯ್ತು ಅಂದ್ರೆ ಒಂದು ಪಠ್ಯಕ್ರಮ ರೀತಿಯಲ್ಲಿ ಮಕ್ಕಳಿಗೆ ನಾವು ಬೋಧನೆ ಮಾಡಿದ್ದೆ ಆಯ್ತಂದ್ರೆ ಪ್ರತಿಯೊಂದು ಹಂತವಾಗಿ ವಿವರಿಸಲಿಕ್ಕೆ ಮತ್ತು ಹಂತವಾಗಿ ಅವರಿಗೆ ತಿಳುವಳಿಕೆ ನೀಡಲಿಕ್ಕೆ ಸಹಾಯವಾಗಿದೆ. ವಿಡಿಯೋ ಕೂಡ ತುಂಬಾ ಎಫೆಕ್ಟಿವ್ ಆಗಿವೆ. ಮಕ್ಕಳನ್ನು ಇಷ್ಟಪಟ್ಟಿದ್ದಾರೆ, ಅದನ್ನ ಅರ್ಥ ಮಾಡ್ಕೋತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಮಾದರಿ ಕಿಶೋರಿ ಕ್ಲಬ್ ಅಂದ್ರೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳುವಂತಹ, ಭಯಭೀತ ಇರದೇ ಇರುವಂತಹ ಒಂದು ಅವಕಾಶ ಇರಬೇಕು ಒಂದೇದು. ಆಮೇಲೆ ಮಕ್ಕಳಲ್ಲಿ ಏನ್ ಭಾವನೆ ಬರ್ಬೇಕು ಅಂತಂದ್ರೆ ನಾನು ಇವತ್ತು ಈ ಪಾಠ ಕಲ್ತೀನಿ ಅಂದ್ರೆ ಆ ರೀತಿ ಇನ್ನೊಂದು ನನ್ನ ಕಡೆಯಿಂದ ತಪ್ಪಾಯ್ತು ಅಥವಾ ಈ ರೀತಿ ಆಯ್ತು ಅಂತಂದ್ರೆ ಅದನ್ನ ಸರಿಪಡಿಸೋಳಕ್ಕೆ ಏನೇನು ಮಾರ್ಗೋಪಾಯಗಳಿವೆ ಅದನ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ತಾವು ಎಡವಲಾರದೆ ನಡೆಯುವಂತಹ ಒಂದು ಕೌಶಲ್ಯ ಬೆಳೆಸ್ಕೊಂಡ್ರೆ ಅದೇ ಒಂದು ಮಾದರಿ ಕಿಶೋರಿ ಕ್ಲಬ್ ಅಂತ ನನ್ನ ಅನಿಸಿಕೆ.
ನನ್ನ ಹೆಸರು ಸ್ಮಿತಾ ಅಂತ. KRCRS ವಾಡಿ ಟೌನ್ ಕಲಬುರಗಿ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬ್ರಿಟಿಷ್ ಟೆಲಿಕಾಂ ಅಂಡ್ ಬ್ರಿಟಿಷ್ ಏಷ್ಯನ್ ಟ್ರಸ್ಟ್ ಇವರು ಬೆಂಗಳೂರಿನ IT ಫಾರ್ ಚೇಂಜ್ ಸಂಸ್ಥೆಗೆ ಧನ ಸಹಾಯ ಮಾಡಿದ್ದಾರೆ. IT ಫಾರ್ ಚೇಂಜ್ ಧನ ಸಹಾಯವನ್ನ ಸದುದ್ದೇಶ ಆದೇಶದಿಂದ ಕಿಶೋರಿ ಕ್ಲಬ್ ನಂತ ಕಾರ್ಯಕ್ರಮಗಳಿಗೆ ವಿನಿಯೋಗಿಸಿಕೊಂಡಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಹದಿಹರೆಯದ ಹುಡುಗಿಯರಿಗೆ, ಹದಿಹರೆಯಕ್ಕೆ ಬಂದ ಮಕ್ಕಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅವರಲ್ಲಿ ಮಾನಸಿಕ ದೈಹಿಕ ಬದಲಾವಣೆಯಿಂದ ತಮ್ಮಲ್ಲೇ ಗೊಂದಲ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅವರಿಗೆ ಉತ್ತಮವಾದ ಜ್ಞಾನ ಅಥವಾ ಅವಶ್ಯಕವಾದಂತ ಜ್ಞಾನವನ್ನ ಅವರು ಅದರಿಂದ ವಂಚಿತರಾಗ್ತಾ ಇರ್ತಾರೆ. ಇದನ್ನೇ IT ಫಾರ್ ಚೇಂಜ್ ಬದಲಾವಣೆ ಮಾಡಲು ಹೊರಟಿದೆ ಅಂತ ನಂಗನ್ಸುತ್ತೆ. ಬಟ್ ವರ್ಕ್ಶಾಪ್ ಅಲ್ಲಿ ಬಂದಾಗ ತುಂಬಾ ಕಲಿಯಲು ಸಿಕ್ತು. ಕಿಶೋರಿಯರ ಬಗ್ಗೆ ಅವರ ಅವಶ್ಯಕತೆ ಏನು, ಅವರಿಗೆ ಎಂತ ಜ್ಞಾನ ಅವರಿಗೆ ಒಳ್ಳೆ ವೇಯಿಂದ ಸಿಗ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅಲ್ಲಿ ಕಲಿಯಲು ಸಿಕ್ತು. ಈ ವೇದಿಕೆಯಿಂದ ಅವರಿಗೆ ತಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಳಲು ಅಥವಾ ತಪ್ಪು ನಿರ್ಧಾರ ಯಾವುದು, ಸರಿ ನಿರ್ಧಾರ ಯಾವುದು ಅಂತ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. ನನ್ನ ಸಬ್ಜೆಕ್ಟ್ ಆರ್ಟ್ ಆಗಿರೋದ್ರಿಂದ, ಆರ್ಟ್ ಅಂಡ್ ಕ್ರಾಫ್ಟ್ ಆಗಿರೋದ್ರಿಂದ ನನ್ನ ಮತ್ತು ಇವಾಗ ಹೇಳ್ತಿರುವಂತ ಸಿಲೆಬಸ್ಗೂ ತುಂಬಾನೇ ವ್ಯತ್ಯಾಸ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಕಷ್ಟ ಅನ್ಸಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಇವಾಗ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. 3-4 ಸೆಷನ್ಗಳಾಗಿದ್ದಾವೆ ಇವಾಗ ಅವರಲ್ಲಿ ಬದಲಾವಣೆನ ನಾನು ನೋಡ್ತಾ ಇದ್ದೀನಿ. ಮುಂದೆ ಏನು ಅನ್ನೋಂಥದ್ನು ಅವರು ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ಆಲ್ಸೋ ವಿಡಿಯೋಸ್ಗಳನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಅದರಿಂದ ಅವರಿಗೆ ತುಂಬಾ ಸರಳವಾಗಿ ಕಲಿಯಲು ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಕಿಶೋರಿಯರು ಇವಾಗ ಸದ್ಯ ನಡೆದಿರೋ 3-4 ಸೆಷನ್ ಅಲ್ಲಿ ಅಷ್ಟಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ನಂಗನ್ಸುತ್ತೆ. ಯಾಕಂದ್ರೆ ಇವಾಗ ತಾವು ಕಲ್ತಿರೋದನ್ನ ಮಾತ್ರ ಹೇಳ್ತಾರೆ, ಬೇರೆ ಯಾವುದೇ ತರದಾದ ಅವರಿಗೆ ಇರೋಂತ ಸಮಸ್ಯೆಗಳನ್ನಾಗ್ಲಿ ಅಥವಾ ಅವರ ಅನುಭವವನ್ನಾಗ್ಲಿ ಹೇಳ್ತಾ ಇಲ್ಲ. ಅದಕ್ಕೆ ಕಾರಣ ನನಗನ್ಸಿದ್ದು ಅಂತಂದ್ರೆ, ನಾವು ಕ್ಲಬ್ ಅಲ್ಲಿ ಒಟ್ಟಿಗೆ ಕೂಡ್ಸ್ಬಿಟ್ಟಿರ್ತೀವಿ ಮಕ್ಕಳನ್ನ. ಸೊ ಎಲ್ಲಾ ಮಕ್ಕಳ ಜೊತೆ ಇದ್ದಾಗ ತಮ್ಮ ಅನುಭವನ ಹೇಳ್ಕೊಳಕ್ಕೆ ಸ್ವಲ್ಪ ಅವರಿಗೆ ಹಿಂಜರಿಕೆ ಆಗ್ಬಹುದು. ಅಥವಾ ನಾನೇನೋ ಹೇಳಿದೆ, ಅವ್ರೇನೋ ನನ್ನ ಬಗ್ಗೆ ತಪ್ಪಾಗಿ ಅನ್ಕೊಳ್ಬಹುದು ಅನ್ನೋ ಒಂದು ಕೊರತೆ ಇದೆ ಅಂತ ಅನ್ಸುತ್ತೆ. ಇದನ್ನ ನಾವು ನಿವಾರಿಸಲಿಕ್ಕೆ ನಾವೇ ಬೇರೆ ಒಂದು ಮಾರ್ಗ ನೋಡಿದೀವಿ. ಅಂದ್ರೆ ಇಟ್ಸ್ ಸೆಕ್ಯೂರ್ಡ್ ಸಲಹಾ ಪೆಟ್ಟಿಗೆಯನ್ನ ನಾವು ನಿರ್ಮಿಸಿದೀವಿ. ಅದರಲ್ಲಿ ತಮ್ಮ ಅನಿಸಿಕೆಯನ್ನ ಬರ್ದ್ ಹಾಕ್ತಾರೆ. ಅದರಿಂದ ನಾವು ಅವರ ಸಮಸ್ಯೆಯನ್ನ ಪರಿಹರಿಸಲು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಅವ್ರಿಗೆ ಶಾಲೆಯಲ್ಲಿ ಒಬ್ರು ಇದ್ದಾರೆ ನಮ್ಮ ಸಮಸ್ಯೆಯನ್ನ ಬಗೆಹರಿಸಕ್ಕೆ, ಕೇಳಕ್ಕೆ, ನಮ್ಮ ಮನಸ್ಸಿನ ಗೊಂದಲಗಳನ್ನ ಹೇಳ್ಕೊಳಕ್ ಒಬ್ರು ಇದ್ದಾರೆ ಅನ್ನೋದು ಅವರಿಗೆ ಮನವರಿಕೆ ಆಗ್ತಾ ಇದೆ. ಜೊತೆಗೆ ಅವ್ರ ವರ್ತನೆ ದಿನದಿಂದ ದಿನಕ್ಕೆ ಉತ್ತಮ ಆಗ್ತಾ ಇದೆ, ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಾ ಇದೆ, ಸದೃಢತೆ ಇದೆ. ಈ ಎಲ್ಲಾ ವಿಷಯಗಳನ್ನ ಅವರು ಮೈಗೂಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ಭವಿಷ್ಯದಲ್ಲಿ ಅವರೊಬ್ರು ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ಳೋದ್ರಲ್ಲಿ 2 ಮಾತಿಲ್ಲ ಅಂತ ಅನ್ಸುತ್ತೆ. ಇನ್ನು ಬೇರೆ ಹೇಳೋದಂತಂದ್ರೆ, ಅವರಿಗೆ ಸುಮಾರಾಗಿ ಕೆಲವು ವಿಷಯಗಳ ಬಗ್ಗೆ ಅರ್ಥ ಇದ್ದಿದ್ದಿಲ್ಲ ಮುಂಚೆ. ಅಂದ್ರೆ ಸೈನ್ಸ್ ಅಲ್ಲಿ ಓದಿರ್ತಾರೆ, ಆದ್ರೆ ಸೈನ್ಸ್ ಅಲ್ಲಿ ಆಸ್ ಅ ಸಬ್ಜೆಕ್ಟಿವ್ ಆಗಿ ಹೇಳ್ಬಿಟ್ಬಿಟ್ಟಿರ್ತಾರೆ. ಇಲ್ಲಿ ವಿಡಿಯೋಸ್ಗಳನ್ನ ನೋಡಿ ಅದರಿಂದ ತುಂಬಾ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ ಅವರಿಗೆ. ಜೊತೆಗೆ ಇನ್ನು ಮುಂದೆ ಬರುವಂತ ಸೆಷನ್ಗಳಲ್ಲಿ ನಾನು ಪರಿವಿಡಿನ ನೋಡಿರೋ ಹಾಗೆ ಅವರ ವ್ಯಕ್ತಿತ್ವ ರೂಪದ ನಿರ್ಮಾಣಕ್ಕಾಗಿ ಯಾವ ತರದವರು ಕಾನ್ಫಿಡೆಂಟ್ ಆಗಿ ಇರಬೇಕು, ಸಮಾಜದಲ್ಲಿ ನಾವು ಹೇಗೆ ಧೈರ್ಯದಿಂದ ಮುಂದೆ ಹೋಗ್ಬೇಕು, ಕಿಶೋರಿಯರು ಮುಂದೆ ಮಹಿಳೆಯರು ಆಗಿ ಯಾವ ತರ ರೂಪುಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರಿಗೆ ಈ ವೇದಿಕೆ ಕಲಿಸ್ಕೊಡುತ್ತೆ ಅಂತ ನನ್ಗನ್ಸುತ್ತೆ. ನಿಮಗೆ ನಮ್ಮ ಮೊಟ್ಟ ಮೊದಲನೇ ನನ್ನ ವಾಯ್ಸ್ ನನ್ನ ಚಾಯ್ಸ್ ಪಾಡ್ಕಾಸ್ಟ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ನಿಮ್ಮ ಭೇಟಿ ಡಿಸೆಂಬರ್ ತಿಂಗಳಲ್ಲಿ. ಮತ್ತೆ ನಿಮ್ಮನ್ನ ಭೇಟಿ ಆಗೋ ತನಕ ಬಾಯ್. ಬಂದೆ 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 ಬಾರೆ 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 ನಾವ್ ಕಿಶೋರಿ